ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ರುಚಿಯಾದಂತಹ ಒಂದು ಚಿಕನ್ ಗ್ರೇವಿ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, 1 ಪಲಾವ್ ಎಲೆ ಬೇ ಲೀಫ್, ಹಾಫ್ ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್, ಹಾಫ್ ಟೀ ಸ್ಪೂನ್ ಟರ್ಮರಿಕ್ ಅರಸಿನ, ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಪೌಡರ್. ಇಲ್ಲಿ 4 ರಿಂದ 5 ಕ್ಲೋಸ್ ಲವಂಗ, 3 ಗ್ರೀನ್ ಕಾರ್ಡಮಮ್ ಏಲಕ್ಕಿ, 1 ಇಂಚ್ ಸಿನೆಮನ್ ಸ್ಟಿಕ್ ಚಕ್ಕೆ ತಗೊಂಡಿದ್ದೇನೆ. 2 ಟೇಬಲ್ ಸ್ಪೂನ್ ಬೆಣ್ಣೆ ಬಟರ್. ಇಲ್ಲಿ ಬೆಣ್ಣೆ ಹಾಕಿದರೆ ಒಳ್ಳೆಯದಾಗ್ತದೆ ಈ ರೆಸಿಪಿಗೆ, ಅಥವಾ ನೀವು ಗೀ ಸಹ ಹಾಕ್ಬೋದು. ಇಲ್ಲಿ 1 ಟೀ ಸ್ಪೂನ್ ಅಷ್ಟು ನಾನು ಪೆಪ್ಪರನ್ನು ಕ್ರಷ್ ಮಾಡಿ ಕರಿಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೇನೆ. 500 ಗ್ರಾಮ್ಸ್ ಚಿಕನ್, 1 ಮೀಡಿಯಂ ಸೈಜ್ ಆಲೂಗಡ್ಡೆ ಪೊಟ್ಯಾಟೊ ಯೂಸ್ ಮಾಡ್ತಾ ಇದ್ದೇನೆ. ಇದು ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಹಾಕೋದು ಬೇಡ. 2 to 3 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪನ್ನು ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಮಸಾಲ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1 ದೊಡ್ಡ ಸೈಜ್ ಅನಿಯನ್, ಅದನ್ನು ರಫ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. 1 ದೊಡ್ಡ ಸೈಜ್ ಟೊಮ್ಯಾಟೊ, 5 ರಿಂದ 6 ಗ್ರೀನ್ ಚಿಲ್ಲಿ ಹಸಿಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು, ಕಡಿಮೆ ಬೇಕಂದ್ರೆ ಕಡಿಮೆ ಯೂಸ್ ಮಾಡ್ಬೋದು. 20 ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ನಾನು 12 ಗೋಡಂಬಿ ಕ್ಯಾಶ್ಯೂ ನಟ್ ತಗೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಕೊರಿಯಾಂಡರ್ ಸ್ಟೆಮ್ ಕೊತ್ತಂಬರಿ ಸೊಪ್ಪು ದಂಟು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಅನಿಯನ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ ಹಸಿಮೆಣಸು, ಕೊರಿಯಾಂಡರ್ ಸ್ಟೆಮ್, ಗೋಡಂಬಿ ಕ್ಯಾಶ್ಯೂ ನಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, ಸ್ವಲ್ಪ ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳುವ, ನುಣ್ಣಕ್ಕೆ ರುಬ್ಬುವ. ಇದರಲ್ಲಿ ಪಾತ್ರೆ ಬಿಸಿಯಾಗಿದೆ, ಅದಕ್ಕೆ ನಾವು ಬೆಣ್ಣೆ ಬಟರ್ ಹಾಕೋಣ. ಆನಂತರ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಬಿಸಿಯಾಗಲಿ. ಈಗ ಬೆಣ್ಣೆ ಬಿಸಿಯಾದ ನಂತರ ನಾವು ರುಬ್ಕೊಂಡಿಟ್ಟಂಥ ಮಸಾಲವನ್ನು ಹಾಕೋಣ. ಅದರ ಜೊತೆನೆ ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪು. ಇದನ್ನೀಗ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಒಳ್ಳೆ ರೀತಿ ಫ್ರೈ ಮಾಡಬೇಕು. ಮಸಾಲೆಯದ್ದು ಹಸಿ ವಾಸನೆ ರಾ ಸ್ಮೆಲ್ ಹೋಗುವ ತನಕ. ಇದೀಗ ಮಸಾಲೆ ಫ್ರೈ ಆಗ್ತಿರುವಾಗನೇ ನಾವು ಹೋಲ್ ಸ್ಪೈಸಸ್ ಹಾಕೋಣ. ಬೇ ಲೀಫ್, ಚಕ್ಕೆ, ಕಾರ್ಡಮಮ್, ಏಲಕ್ಕಿ. ಆನಂತರ ಕ್ಲೋಸ್ ಹಾಕಿ ಬಿಡುವ. ಇದು ಮೈಗೆ ಸೀಳ್ತದೆ, ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇದನ್ನು ಫ್ರೈ ಆಗಲಿಕ್ಕೆ ಬಿಡಿ ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಹೀಗಲ್ಲಿ ಮಸಾಲೆಲ್ಲ ಹಸಿ ವಾಸನೆ ರಾ ಸ್ಮೆಲ್ ಎಲ್ಲ ಹೋಗಿದೆ, ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಈಗ ನಾವು ಗರಂ ಮಸಾಲ ಪೌಡರ್, ಜೀರಾ ಪೌಡರ್, ಟರ್ಮರಿಕ್, ಕೊರಿಯಾಂಡರ್ ಪೌಡರ್ ಹಾಕೋಣ. ಇದು ಕಸೂರಿ ಮೇಥಿ ನಾವು ಲಾಸ್ಟಿಗೆ ಹಾಕೋಣ. ಇದನ್ನೊಂದು 25 to 30 ಸೆಕೆಂಡ್ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ಚಿಕನ್ ಮತ್ತೆ ಆಲೂಗಡ್ಡೆ ಪೊಟ್ಯಾಟೊ ಹಾಕೋಣ. ನಾನಿಲ್ಲಿ ಪೊಟ್ಯಾಟೊ ವಿತ್ ಸ್ಕಿನ್ ಹಾಕ್ತಾ ಇದ್ದೇನೆ, ನೀವು ವಿದೌಟ್ ಸ್ಕಿನ್ ಸಹ ಹಾಕ್ಬೋದು. ಇದನ್ನೀಗ ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಂದ್ರೆ ಸ್ವಲ್ಪ ವಾಟರ್ ನೀರು ಹಾಕೊಳ್ಬಹುದು. ನಾನಿಲ್ಲಿ 1/4 ಲೋಟೆಯಷ್ಟು ವಾಟರ್ ನೀರು ಹಾಕೊಳ್ತಾ ಇದ್ದೇನೆ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿದನ್ನು 10 to 15 ಮಿನಿಟ್ಸ್ ಬೇಯಲಿಕ್ಕೆ ಬಿಡುವ.
ಮಿಡ್ಲಲ್ಲಿ ಸ್ಟರ್ ಮಾಡ್ಕೊಳ್ಳಿ. ಸೊ ಚಿಕನ್ ಒಳ್ಳೆ ರೀತಿ ಬೆಂದು ನಮ್ಮ ಚಿಕನ್ ಗ್ರೇವಿ ರೆಡಿಯಾಗಿದೆ. ಈಗ ನಾವು ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಮೇಲೆಯಿಂದ ಕಸೂರಿ ಮೇಥಿಯನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಆ ನಂತರ ಕರಿಮೆಣಸು, ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕುವ, ಪೆಪ್ಪರ್ ಕ್ರಷ್. ಸ್ವಲ್ಪ ಗ್ರೇವಿ ತಿಕ್ಕೆ ಇರಲಿ, ತಿಕ್ಕಿದ ರುಚಿ, ಜಾಸ್ತಿ ತೆಳು ಮಾಡಬೇಡಿ.